ಒತ್ತುವರಿ ಅಂದಿದ್ದು ಸರ್ಕಾರ, ಮನೆ ಕೊಟ್ಟಿದ್ದು ಕೂಡ ಸರ್ಕಾರ. ಈಗ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಸರ್ಕಾರ ಮನೆ ಕೊಡುವಂತಹ ಭರವಸೆಯನ್ನ ಕೊಟ್ಟಿದೆ. ಮನೆ ಭಾಗ್ಯವನ್ನ ಸರ್ಕಾರ ನೀಡ್ತಾ ಇದೆ. ಅದರಲ್ಲೂ ಈಗಾಗಲೇ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಡಲು ಅಥವಾ ನಿರ್ಮಾಣ ಆಗಿರುವಂತಹ ಮನೆಗಳನ್ನೇ ಅಲಾಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸರ್ವೆ ನಡೆಸಿ ಆಗಿದೆ. ಇಲ್ಲಿ ಯಾರು ನಿಜಕ್ಕೂ ಅರ್ಹ ಫಲಾನುಭವಿಗಳಿದ್ದಾರೋ ಅವರುಗಳಿಗೆ ನಾವು ಮನೆಗಳನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ವಾಗ್ದಾನವನ್ನ ನೀಡಿದೆ ಸರ್ಕಾರ. ಬಹುಶಃ ಕೇರಳ ನಾಯಕರ ಒತ್ತಡಕ್ಕೆ ಸರ್ಕಾರ ಮಣಿತಾ ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆಗಳ ಆರಂಭವಾಗಿ ಈ ಬಗ್ಗೆ ಪ್ರಶ್ನೆಗಳು ಕೂಡ ಎದ್ದಿವೆ. ಯಾವಾಗ ಪಿಣರಾಯಿ ವಿಜಯನ್ ಈ ಬಗ್ಗೆ ಟ್ವೀಟ್ ಮಾಡಿದ್ರು ಅದಾದ ನಂತರವೇ ಇಲ್ಲಿ ಈ ತರದ ಒಂದಷ್ಟು ಬೆಳವಣಿಗೆಗಳು ನಡೆದಿತ್ತು. ಯಾಕಂದ್ರೆ 10 ದಿನಗಳ ಹಿಂದೆ ಒತ್ತುವರಿಯಾದ ನಂತರ ಅಲ್ಲಿ ಜನ ಅಲ್ಲೇ ಗುಡಿಸ್ಲಾಕೊಂಡು ಟಾರ್ಪಲ್ ಹಾಕೊಂಡು ಅಲ್ಲೇ ಕೂತಿದ್ರು. ನೀವು ಬರಬೇಕು, ಜನಪ್ರತಿನಿಧಿಗಳು ಮಾತಾಡಬೇಕು ನಮ್ಮ ಹತ್ರ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಆಗ ಯಾವೊಬ್ಬ ಕೂಡ ಜನಪ್ರತಿನಿಧಿ ಆ ಕಡೆ ಹೋಗಿ ಮಾತಾಡುವಂಥ ಒಂದು ಗೋಜಿಗೆ ಹೋಗಿರಲಿಲ್ಲ. ಯಾವಾಗ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿ ಕರ್ನಾಟಕದಲ್ಲೂ ಏನು ಬುಲ್ಡೋಸರ್ ನೀತಿ ಅನುಸರಿಸಲಾಗ್ತಾ ಇದೆಯಾ ಅನ್ನೋಂಥದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರು, ಆಗ ಹೈಕಮಾಂಡ್ ಕೂಡ, ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ರಿಯಾಕ್ಟ್ ಮಾಡ್ತು. ಸ್ವತಃ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಬಹಿರಂಗವಾಗಿ ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ನಂತರ ರಾಜ್ಯ ಸರ್ಕಾರದ ಮೇಲೂ ಕೂಡ ಸಹಜವಾಗಿ ಇದರ ಬಗ್ಗೆ ಒತ್ತಡ ಬಿತ್ತು. ಹಾಗಾಗಿ ರಾಜ್ಯ ಸರ್ಕಾರದಿಂದಲೂ ಕೂಡ ಈಗ ಸ್ವತಃ DCM DK ಶಿವಕುಮಾರ್ ಅವರು ಹೋಗಿ ಬಂದರು, ಸಚಿವ ಜಮೀರ್ ಅಹ್ಮದ್ ಅವರು ಕೂಡ ಹೋಗಿ ಬಂದರು. ಎಲ್ಲರೂ ಹೋಗಿ ವಾಗ್ದಾನವನ್ನು ಕೊಟ್ಟಿದ್ದಾರೆ. ನೋಡೋಣ, ಇಲ್ಲೇನಾದರೂ ಸಮಸ್ಯೆ ಆಗಿದ್ರೆ, ಈ ಥರದ್ದೇನಾದರೂ ತೊಂದರೆಗಳು ನಿಜಕ್ಕೂ ಆಗಿದ್ರೆ ಅವ್ರುಗಳಿಗೆ ನಾವು ಸೂರು ಕಲ್ಪಿಸ್ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಹಂತದ ಚರ್ಚೆ ಅಂತ ಹೇಳಿದ್ರೆ, ಇಲ್ಲಿರೋರು ಹೇಳ್ತಾರೆ 25 ವರ್ಷ 30 ವರ್ಷದಿಂದ ನಾವು ಇಲ್ಲಿದ್ದೀವಿ ಅಂತೇಳಿ. ಬಟ್ ಸ್ಯಾಟಲೈಟ್ ಪಿಕ್ಚರ್ಸ್ ಇವೆಲ್ಲವೂ ಕೂಡ ನೋಡಿದಾಗ ಬಹುಶಃ ಒಂದು 2-3 ವರ್ಷಗಳಿಂದ ಇದ್ದಿರಬಹುದು ಅನ್ನುವಂಥದ್ರ ಬಗ್ಗೆನೇ ಅನುಮಾನಗಳಿವೆ. ಹಾಗಾಗಿ ಇವ್ರುಗಳು ಹಾಗಾದ್ರೆ ಸುಳ್ಳು ಹೇಳ್ತಾ ಇದ್ದಾರಾ, ಎಲ್ಲಿಂದ ಬಂದು ಹಾಗಾದ್ರೆ ಇವ್ರು ನೆಲೆಸೋದ್ರಿ ಇಲ್ಲಿ, ಇಂಥದ್ದೊಂದಷ್ಟು ಪ್ರಶ್ನೆಗಳಿದೆ. ಇದೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಈಗ ಕೇರಳದ ರಾಜ್ಯಸಭಾ ಸದಸ್ಯರು AR ರಹೀಂ ಅವರು ಬಂದಿದ್ದು, ಜೊತೆಗೆ ಕೇರಳದ ಶಾಸಕರು ಒಬ್ಬರು ಬಂದು ಹೋಗಿದ್ದು, ಇವರೆಲ್ಲರೂ ಕೂಡ ಆದ ನಂತರ ನಮ್ಮ ರಾಜ್ಯ ಸರ್ಕಾರದಿಂದ ಸ್ವತಃ DCM ಕೂಡ ಹೋಗಿ ಅಲ್ಲಿ ಮಾತಾಡಿ ಬಂದಿದ್ದಾರೆ. ಸೊ ಇದೇ ವಿಚಾರವಾಗಿ CM ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ರು, DCM DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ರೆ ಏನು ಹೇಳ್ತಾರೆ ನೋಡ. 1ನೇ ತಾರೀಕು ಜನವರಿ 1ನೇ ತಾರೀಕು ಹೊಸ ವರ್ಷ ಪ್ರಾರಂಭದ ದಿನ ಇವರನ್ನ ವಾಸಕ್ಕೆ ಮನೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಜಮೀರ್ ಅಹ್ಮದ್ ಖಾನ್ ಅವರು ವಸತಿ ಸಚಿವರು ಒಪ್ಕೊಂಡಿದ್ದಾರೆ. ಲಿಸ್ಟು ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಕೊಟ್ಟಂತ ಲಿಸ್ಟು ಪ್ರಕಾರ ಬೆನಿಫಿಷರೀಸ್ ಲಿಸ್ಟು ಮುಖ್ಯಮಂತ್ರಿಗಳು ನನಗೆ, ಜಮೀರ್ ಅವ್ರಿಗೆ ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿಗೆಲ್ಲ ಮಾತಾಡಿದ್ರು. ನಾನು ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದಿದ್ದೀನಿ. ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನು, ಕಾರ್ಪೊರೇಷನ್ಗೆ ಕೊಟ್ಟಂತ ಜಾಗ ಹಂತವಾಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ. ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ನಮ್ಮ ಅಧಿಕಾರಿಗಳು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಕೆಲವು ದಾಖಲೆಗಳು ಕೂಡ ತಿರ್ಸಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ 1 lakh ಹೌಸಿಂಗ್ ಸ್ಕೀಮ್ ಇದೆ. ನಮ್ಮ ಜಮೀರ್ ಅವರಿಗೆ ಜವಾಬ್ದಾರಿಯನ್ನು ನಾವು ವಹಿಸಿದೀವಿ. BBMPಯಿಂದ 5 ಲಕ್ಷ ರೂಪಾಯಿ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಯಾರಿಗಿಲ್ಲ ಅದನ್ನ ಹುಡುಕಿ, ಕೆಲವರೆಲ್ಲ ಸ್ಕೀಮ್ ನಲ್ಲಿ, ಕೆಲವರು ಏನಾಗಿದೆ, ಕೆಲವು ಮನೆ ಇದ್ರೂ ಕೂಡ ಬಂದು ಕೆಲವು ಸೇರ್ಕೊಂಡಿರ್ತಾರೆ. ಯಾರೂ ಮನೆ ಇಲ್ಲದೆ ಯಾರು ಹುಟ್ಟಿಲ್ಲ, ಎಲ್ಲರಿಗೂ ಎಲ್ಲೆಲ್ಲೋ ಮನೆಗಳಿರ್ತವೆ. ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರ್ತಾರೆ. ಕೆಲವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಬಾಡಿಗೆ ಅಂತ ಅಂದ್ಬಿಟ್ಟು ಬಂದು ಸೇರ್ಕೊಂಡಿದ್ದಾರೆ. ಬಾಡಿಗೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಜಾಗದಲ್ಲೇ ಕೂಡ ಕೆಲವು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಅಂತ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ. ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೇಸಸ್ ನೋಡ್ಕೊಳ್ಳಿ ಅಂತ ಹೇಳಿದೀವಿ. ಕೆಲವರು ಇರ್ತಾರೆ, ಅವರು ತಮ್ಮ ತಟ್ಟೆಯಲ್ಲಿರುವಂತಹ ಹೆಗಣ ಬಿಟ್ಟು ಪಕ್ಕದ ತಟ್ಟೆಯಲ್ಲಿರುವಂತಹ ನೊಣಾನೇ ನೋಡೋದು ಜಾಸ್ತಿ. ಅಂಥದ್ದೇ ಪರಿಸ್ಥಿತಿ ಈಗ ಪಾಕಿಸ್ತಾನದ್ದು ಕೂಡ ಆಗಿದೆ. ಯಾಕಂದ್ರೆ ಪಾಕಿಸ್ತಾನದಲ್ಲೇ ಅಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಿದೆ ಅನ್ನುವಂಥ ಒಂದು ಮಾತನ್ನ ಪದೇ ಪದೇ ಪಾಕಿಸ್ತಾನ ಹೇಳ್ತಾನೆ ಇರುತ್ತೆ. ಈಗ ನೋಡಿ, ಕೋಗಿಲು ಒತ್ತುವರಿ ತೆರವು ಮೇಲೂ ಕೂಡ ಪಾಕಿಸ್ತಾನ ಕಣ್ಣು ಬೀರಿದೆಯಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದೆ. ಯಾಕಂದ್ರೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಭಾರತದಲ್ಲಿ ಅನ್ನುವಂಥ ಒಂದು ಮಾತುಗಳನ್ನ ಸ್ವತಃ ಅಲ್ಲಿನ ವಿದೇಶಾಂಗ ಸಚಿವರು ತಾಹಿರ್ ಮಾತಾಡಿದ್ದಾರೆ. ಸೊ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಬೊಂಬಡ ಬಾರಿಸ್ಕೊಳ್ತಾ ಇದೆ ಈಗ ಪಾಕಿಸ್ತಾನ. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಅವರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನ ಪಾಕ್ನಲ್ಲಿ ತಾಹಿರ್ ಅಂದ್ರಾಬಿ ಮಾತಾಡಿದ್ದಾರೆ. ಪಾಕ್ ವಿದೇಶಾಂಗ ಸಚಿವರಾಗಿರುವಂತಹ ತಾಹಿರ್ ಅಂದ್ರಾಬಿ.
ಸೊ ಮನೆಗಳನ್ನ ಕೆಡವೋದು, ಗುಂಪು ಹತ್ಯೆಗಳನ್ನ ಮಾಡೋದು, ಜೊತೆಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ದಾಂಧಲೆಗಳು, ಇದೆಲ್ಲವನ್ನೂ ಕೂಡ ನೋಡಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಅವರು ಮಾತಾಡ್ತಾರೆ. ಇದರಿಂದಾಗಿ ಭಾರತೀಯ ಮುಸ್ಲಿಮರಲ್ಲಿ ಒಂದು ರೀತಿ ಭಯ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತಹ ಪಾಕ್ನ ತಾಹಿರ್ ಅಂದ್ರಾಬಿ. ಸೊ ಇದು ಯಾಕೆ ಬಹುಶಃ ಬೆಂಗಳೂರಿನಲ್ಲಾಗಿರುವಂತಹ ಈ ಕೋಗಿಲು ಕ್ರಾಸ್ನಲ್ಲಾದಂತಹ ಕೋಗಿಲು ಲೇಔಟ್ನಲ್ಲಾಗಿರುವಂತಹ ಒಂದು ಘಟನೆ ಹಾಗಾದ್ರೆ ಪಾಕಿಸ್ತಾನದ ಮಟ್ಟಿಗೂ ಕೂಡ ಅಲ್ಲಿ ಹೋಗಿಯೂ ಕೂಡ ಚರ್ಚೆ ಆಯ್ತಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ, ಕಳೆದ ಬಾರಿಯೂ ಕೂಡ ಹಿಜಾಬ್ ಕಾಂಟ್ರವರ್ಸಿ ಆದಾಗಲೂ ಕೂಡ ಈ ಪಾಕಿಸ್ತಾನ ರಿಯಾಕ್ಟ್ ಮಾಡಿತ್ತು. ಸೊ ಪಾಕ್ನ ಆರೋಪಕ್ಕೆ ಭಾರತ ವಿದೇಶಾಂಗ ಇಲಾಖೆ ಈಗ ತಿರುಗೇಟ್ ಕೊಟ್ಟಿದೆ. ಪಾಕಿಸ್ತಾನವೇ ಅಲ್ಪಸಂಖ್ಯಾತರನ್ನ ಬಲಿ ಮಾಡ್ತಾ ಇರೋದು ಅದೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅವರ ದೇಶದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಜಗಜ್ಜಾಹಿರಾಗಿರುವಂತಹ ಸತ್ಯ. ಕಳಪೆ ಇತಿಹಾಸ ಹೊಂದಿರುವಂತಹ ಪಾಕಿಸ್ತಾನ ಹೇಳಿಕೆಯನ್ನ ನಾವು ತಿರಸ್ಕರಿಸ್ತೀವಿ, ಎಷ್ಟೇ ಬೆರಳು ತೋರಿಸಿದ್ರು ಕೂಡ ಅದನ್ನ ಮರೆಮಾಚೋದಕ್ಕೆ ಆಗೋದಿಲ್ಲ ಪಾಕಿಸ್ತಾನ ಅನ್ನುವಂಥದ್ದನ್ನ ಭಾರತ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿರುಗೇಟ್ ಕೊಟ್ಟಿದ್ದಾರೆ. ಭಾರತ ವಿದೇಶಾಂಗ ಸಚಿವಾಲಯದ ವಕ್ತಾರರಾಗಿರುವಂತಹ ರಣಧೀರ್ ಜೈಸ್ವಾಲ್ ಅವರು ಮಾತಾಡಿ ಹೇಳಿದ್ದಾರೆ, ಪಾಕಿಸ್ತಾನ ಈ ಥರದ್ದೆಲ್ಲವೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಪಾಕಿಸ್ತಾನ ಮೊದಲು ಅವರ ದೇಶದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಹೇಗೆ ಅಲ್ಪಸಂಖ್ಯಾತರನ್ನ ನಡೆಸ್ಕೊಳ್ತಾ ಇದ್ರಿ ಅಥವಾ ಅಲ್ಲಿರುವಂತಹ ಬಹುಸಂಖ್ಯಾತರನ್ನು ನೀವು ಹೇಗೆ ನಡೆಸ್ಕೊಳ್ತಾ ಇದ್ರಿ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಅದೇನು ನೀವೇನು ಹೇಳಬೇಕಾಗಿಲ್ಲ, ಅದನ್ನ ಮೊದಲು ನೀವು ನೋಡ್ಕೊಳ್ಳಿ. ಅದನ್ನು ಬಿಟ್ಟು ನಮ್ಮ ಭಾರತದ ಒಂದು ವಿಚಾರಕ್ಕೆ ನೀವು ಯಾಕೆ ಮೂಗು ತೋರಿಸ್ತೀರಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಎಲ್ಲ ಕಡೆನೂ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಕೂಡ ಈಗ ಹಿಜಾಬ್ ಕಾಂಟ್ರವರ್ಸಿ ಆದಂತಹ ಸಂದರ್ಭದಲ್ಲೂ ಕೂಡ ಆಗ್ಲೂ ಪಾಕಿಸ್ತಾನ ಮೂಗು ತೋರಿಸಿತ್ತು. ಆಗ್ಲೂ ಕೂಡ ಇಲ್ಲಿದ್ದಂಥ ಅಲ್ಪಸಂಖ್ಯಾತರೇ ಹೇಳಿದ್ರು, ನಿಮಗೆ ಯಾಕೆ ಬೇಕು ಸ್ವಾಮಿ ನಮ್ಮ ಸಾಬ್ರಿ, ನಮ್ಮ ದೇಶದಲ್ಲಿ ಏನು ವಿಚಾರಗಳಿವೆ ಅದನ್ನ ನಾವುಗಳು ನೋಡ್ಕೊಳ್ತೀವಿ, ಅದಕ್ಕೆ ನೀವು ಯಾಕೆ ಮೂಗು ತೋರಿಸ್ಕೊಂಡು ಬರ್ತೀರಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸವಾಲುಗಳಿದ್ದಿದ್ವು. ಈ ಬಗ್ಗೆ ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ವು. ಸೊ ಒಂದು ಕ್ಲಿಯರ್ ಅಂತ ಹೇಳಿದ್ರೆ, ಪಾಕಿಸ್ತಾನ ಯಾವಾಗಲೂ ಕೂಡ ನೋಡಿ ಭಾರತದಲ್ಲಿ ಹಿಂಗಾಗ್ತಿದೆ ಅಂತ ಹೇಳ್ತಾ ಇಂಟರ್ನ್ಯಾಷನಲ್ ಮೈಲೇಜ್ ಪಡೆಯೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗುತ್ತೆ. ನಮ್ಮ ಪ್ರತಿನಿಧಿ ಶಿವರಾಜ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಶಿವರಾಜ್, ಈಗ ಕೋಗಿಲು ಕ್ರಾಸ್ನಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗಮನ ಸೆಳೀತಾ ಇವೆ ಅನ್ನುವಂಥದ್ದಕ್ಕೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಹೇಳುವಂಥದ್ದು, ನಿಮಗೆ ಯಾಕೆ ಸ್ವಾಮಿ ಬೇಕು, ಮೂಗು ತೋರಿಸುವಂತಹ ಒಂದು ವಿಚಾರ, ನಿಮ್ಮದಲ್ಲಿರುವಂತಹ ಸಮಸ್ಯೆಗಳನ್ನು ನೀವು ನೋಡ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ತಕ್ಕ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಶಿವರಾಜ್. ಆದ್ರೆ ಈ ವಿಚಾರ, ಈಗ ಕೋಗಿಲು ಕ್ರಾಸ್ ವಿಚಾರ ಇಷ್ಟರ ಮಟ್ಟಿಗೆ ಈಗ ಸದ್ದು ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಸಕ್ತವಾದಂತಹ ಒಂದು ವಿಚಾರ. ಹಾಗೆ ಇದು ಖಂಡಿತವಾಗ್ಲೂ ರಾಜಕೀಯ ಅಲ್ಲದೆ ಮತ್ತಿನ್ನೇನೂ ಇಲ್ಲ. ಶಿವರಾಜ್, ಖಂಡಿತವಾಗ್ಲೂ ರೆಹಮಾನ್, ಕುತಂತ್ರ ಬುದ್ಧಿ ಮನಸ್ಥಿತಿ ಹೇಳುವಂಥ ಈ ಗುಳ್ಳೆನರಿಯ ಮನಸ್ಥಿತಿ ಇರುವಂತಹ ಈ ಒಂದು ಬದ್ಧವೈರಿ ಪಾಕಿಸ್ತಾನದವರು ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಗಮನಿಸ್ಬೋದು. ಇಂಥ ಸಂದರ್ಭದಲ್ಲಿ ಇದು ಕೇವಲ ಒಂದು ಬೆಂಗಳೂರಿನ ಉತ್ತರ ಭಾಗದ ಒಂದು ಸಣ್ಣ ಒಂದು ಘಟನೆ. ಯಾಕಂದರೆ ಅಲ್ಲಿ ಎಲ್ಲರೂ ಕೂಡ ಅನಧಿಕೃತವಾಗಿ ನಿಜವಾಗ್ಲೂ ಕೂಡ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಅದನ್ನು ಕಾನೂನು ಪ್ರಕಾರವಾಗಿ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಒಂದು ಏನು ಸಮುದಾಯಗಳನ್ನು ಮುಂದಿಟ್ಕೊಂಡು ಅಲ್ಪಸಂಖ್ಯಾತರು ಅನ್ನೋದನ್ನೇ ಬೆಳೆ ಬೇಯಿಸ್ಕೊಳ್ಳುವಂಥ ಕೆಲಸಗಳನ್ನು ಇವತ್ತು ಪಾಕಿಸ್ತಾನದ ಗುಳ್ಳೆನರಿ ಮನಸ್ಥಿತಿಯವರು ಕೂಡ ಮಾಡ್ತಾ ಇರುತ್ತೋ. ಅಲ್ಲಿನ ವಿದೇಶಾಂಗ ಸಚಿವಾಲಯದ ವಕ್ತಾರರಾಗಿರುವಂಥ ತಾಹಿರ್ ಅಂದ್ರಾಬಿ ಅವರ ಒಂದು ಹೇಳಿಕೆಯನ್ನು ಗಮನಿಸ್ತಾ ಹೋದರೆ, ಇಲ್ಲಿ ಅವರು ಇಂಟರ್ನ್ಯಾಷನಲ್ ಮೈಲೇಜ್ ಪಡಬೇಕು, ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಇಲ್ಲಿ ಸಹೋದರ ರೀತಿ ಇರುವಂತಹ ಪ್ರತಿಯೊಂದು ಸಮುದಾಯರನ್ನ ಈ ರೀತಿಯಾಗಿ ಒಕ್ಕಲೆಬ್ಬಿಸುವ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರಲ್ಲಿ ಇನ್ನಿಲ್ಲದ ಒಂದು ಬೇರೆ ಒಂದು ರೀತಿಯ ಮನಸ್ಥಿತಿನ ಹೇರೋ ನಿಟ್ಟಿನಲ್ಲಿ ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಅಲ್ಲೇ ಸಾಕಷ್ಟು ಪಾಕಿಸ್ತಾನದಲ್ಲಿ ಯಾವ ರೀತಿ ಮನಸ್ಥಿತಿ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಪ್ರತಿಯೊಬ್ಬರು ಗೊತ್ತಿರುವಂಥ ವಿಚಾರ. ಇಲ್ಲಿ ನಮ್ಮ ಕೋಗಿಲು ಬಳಿ ಇರುವಂಥ ಒಂದು ಫಕೀರ್ ಕಾಲೋನಿಯಲ್ಲಿ ಒಂದು ಸುಮಾರು 150ಕ್ಕೂ ಹೆಚ್ಚು ಮನೆಗಳೇನಿದೆ ಎಲ್ಲವೂ ಕೂಡ ಅನಧಿಕೃತವಾಗಿದ್ದು, ಅದು GBA ವ್ಯಾಪ್ತಿಗೆ ಸೇರಿದಂಥ ಪ್ರಾಪರ್ಟಿ ಆಗಿತ್ತು. ಜಿಲ್ಲಾಡಳಿತದಿಂದ GBAಗೆ ಬಂದಿತ್ತು. ಅಲ್ಲೂ ಕಸದ ಘಟಕಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅಲ್ಲಿ ತೆರವು ಮಾಡೋಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಆಂಧ್ರ ಮೂಲದಿಂದ ಬಂದಂತಹ ಸುಮಾರು ಒಂದು 150ಕ್ಕೂ ಹೆಚ್ಚು ಕುಟುಂಬದವರು ಕಳೆದ ಒಂದು 2-3 ವರ್ಷಗಳಿಂದ ಅಲ್ಲಿ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಅವುಗಳನ್ನು ತೆರವುಗೊಳಿಸಿ ಈಗಾಗಲೇ ಬೇರೆ ಅಂದರೆ ಹೌಸಿಂಗ್ ಬೋರ್ಡ್ ಅಡಿ ವ್ಯಾಪ್ತಿಯಲ್ಲಿ ಜಮೀರ್ ಅಹಮದ್ ಅವರೊಂದು ಖಾತೆ ಏನಿದೆ ಹೌಸಿಂಗ್ ಬೋರ್ಡ್, ಅದರ ವ್ಯಾಪ್ತಿಯಲ್ಲಿ ಈಗಾಗಲೇ ಅವರಿಗೆ ಪರ್ಯಾಯವಾಗಿ ಮನೆಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸುವಂತೆ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಬೆಂಗಳೂರಿನಲ್ಲಿ ಜಿಲ್ಲಾಡಳಿತ ಪ್ರತಿಯೊಂದೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ಈ ರೀತಿಯಾಗಿ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥ. ಪಕ್ಕದ ನಮ್ಮ ಕೇರಳದಿಂದ MP ಆಗಿರುವಂಥ AA ರಹೀಂ ಅವರು ಬರ್ತಾರೆ, ಅಲ್ಲಿನ ಶಾಸಕರು ಬರ್ತಾರೆ, ಹ್ಯೂಮನ್ ರೈಟ್ಸ್ ಬರ್ತಾರೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಎಲ್ಲೊಂದು ಕಡೆ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಯಾಕಂದರೆ ಸಣ್ಣ ಒಂದು ಘಟನೆಯನ್ನು ಬಳಸ್ಕೊಂಡು ಕೇವಲ ಅಲ್ಪಸಂಖ್ಯಾತರು ಅನ್ನೋ ಒಂದು
ಮೈಲೇಜನ್ನು ತೆಗೆದುಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈಗ ಎಲ್ಲರೂ ಕೂಡ ಮುಂದಾಗ್ತಿರೋದು. ಈಗ ದೇಶ ವ್ಯಾಪ್ತಿಯಲ್ಲದೆ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ಮೈಲೇಜ್ ಪಡಬೇಕಂತ ಈ ಗುಳ್ಳೆ ನೆರಿ ಬುದ್ಧಿ ಹೇಳುವಂತಹ ಈ ಪಾಕಿಸ್ತಾನದವರು ಈ ರೀತಿ ಮಾತಾಡ್ತಿರೋದು ನಿಜಕ್ಕೂ ರೀತಿ ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಇಲ್ಲೆಲ್ಲವೂ ಕೂಡ ಸರಿಯಾಗಿದೆ, ಎಲ್ಲವನ್ನು ಕೂಡ ಅವ್ರ ಪರಿಯಾಗಿ ಕೂಡ ಮನೆಗಳನ್ನು ಕೊಡ್ತಾ ಇದ್ರೆ ಯಾಕೆ ಈ ರೀತಿಯಾಗಿ ತೀರ್ಪು ಪಡೆದುಕೊಳ್ತೀವಿ ಅನ್ನೋದು ಕೂಡ ನಿಜಕ್ಕೂ ಕೂಡ ಒಂದು ನಾವು ರಾಜಕೀಯವಾಗಿ ನೋಡಬೇಕಾಗುತ್ತೆ. ಎಲ್ಲೊಂದು ಕಡೆ ಸಣ್ಣವಾದಂಥ ಒಂದು ಘಟನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇರೋದು ತಮ್ಮ ಬೇರೆ ಬೇರೆ ಬೇಳೆಗಳನ್ನು ಬಯಸ್ಕೊಳ್ಳೋದು ಅಂತ ಇಲ್ಲಿ ಖಂಡಿತವಾಗಿ ಗೊತ್ತಾಗ್ತಾ ಇರುವಂಥದ್ದು ರೆಹಮಾನ್. ರೈಟ್, ಥ್ಯಾಂಕ್ ಯು ಶಿವರಾಜ್.